ನಾನು ಕಾವ್ಯ ಗೌಡ. ನೀವೆಲ್ಲ ಚೈನೀಸ್ ಫುಡ್ನ ಇಷ್ಟಪಡ್ತೀರಾ? ಒಳ್ಳೆ ಆಂಬಿಯನ್ಸ್ ಜೊತೆಗೆ ಚೈನೀಸ್ ಫುಡ್ನ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಬಾಯಲ್ಲಿ ನೀರು ಬರುವಂತಹ ಚೈನೀಸ್ ಖಾದ್ಯಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನಿವತ್ತು ನೀಡ್ತೀನಿ. ಅದ್ರ ಜೊತೆಗೆ ಹೊಸ ಫುಡ್ ಜಾಯಿಂಟ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಲೆಟ್ಸ್ ಗೋ. ಬೆಂಗಳೂರಿನಲ್ಲಿ ಚೈನೀಸ್ ಫುಡ್ಗಳನ್ನ ಸಾಕಷ್ಟು ಕಡೆ ಟ್ರೈ ಮಾಡಿರ್ತೀರಾ. ಆದರೆ ಸಖತ್ ಕ್ಲಾಸಿ ಹಾಗೂ ಡೀಸೆಂಟ್ ಆಗಿರೋ ಈಟರಿನ ನೀವು ಸರ್ಚ್ ಮಾಡ್ತಾ ಇದ್ದರೆ ಬೀಜಿಂಗ್ ಬೈಟ್ಸ್ ಈಸ್ ಯುವರ್ ಡೆಸ್ಟಿನೇಷನ್. ಬೆಂಗಳೂರಿನಲ್ಲಿ ಈ ಚೈನೀಸ್ ಫುಡ್ ಜಾಯಿಂಟ್ ಶುರುವಾಗಿ 10 ರಿಂದ 12 ವರ್ಷಗಳಾಗಿದೆ. ಕೇವಲ ಬೆಂಗಳೂರಿನಲ್ಲೇ ಸುಮಾರು 26 ಬ್ರಾಂಚ್ಗಳಿವೆ. 27ನೆಯ ಬ್ರಾಂಚನ್ನು ರೀಸೆಂಟ್ ಆಗಿ ಬಸವೇಶ್ವರ ನಗರದಲ್ಲಿ ಓಪನ್ ಮಾಡಿದ್ದಾರೆ. ಕೇವಲ ಚೈನೀಸ್ ಮಾತ್ರವಲ್ಲ, ಇಲ್ಲಿ ನೀವು ಪ್ಯಾನ್ ಏಷ್ಯನ್ ಫ್ಲೇವರ್ಸ್ನ ಎಂಜಾಯ್ ಮಾಡ್ಬೋದು. ಬೆಂಗಳೂರಿನ ಲಾರ್ಜೆಸ್ಟ್ ಚೈನ್ ಆಫ್ ಫುಡ್ ಜಾಯಿಂಟ್ಗಳಲ್ಲಿ ಇದು ಕೂಡ ಒಂದು. ಸೊ ನಾವಿವತ್ತು ಬಸವೇಶ್ವರ ನಗರದಲ್ಲಿ ಆರಂಭವಾಗಿರೋ ಹೊಸ ಔಟ್ಲೆಟ್ನಲ್ಲಿ ಇಂಡೋ ಚೈನೀಸ್ ಫ್ಯೂಷನ್ ಫುಡ್ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೇನೆ. ಐ ಆಮ್ ಕಂಪ್ಲೀಟ್ಲಿ ರೆಡಿ ಆ್ಯಂಡ್ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ ಬೀಜಿಂಗ್ ಬೈಟ್ಸ್ನಲ್ಲಿ ಫುಡ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋದಕ್ಕೆ. ಸೊ ಇವತ್ತು ಇಲ್ಲಿಯ ಫಾಸ್ಟ್ ಮೂವಿಂಗ್ ಫುಡ್ನ ಆರ್ಡರ್ ಮಾಡಿದ್ದೀನಿ. ಏನೇನಿದೆ ಅಂತ ಅಂದರೆ ಚಿಕನ್ ವಾಂಟನ್ ಸೂಪ್, ಚಿಕನ್ ಸ್ಟೀಮ್ ಮೊಮೋಸ್, ಫಿಶ್ ಮಂಚೂರಿಯನ್, ಚೈನೀಸ್ ಚಾಪ್ಸಿ. ನಾರ್ಮಲಾಗಿ ನಾವು ಚಿಕನ್ ಸೂಪ್ ಆ್ಯಂಡ್ ವೆಜ್ ಸೂಪ್ ಎಲ್ಲ ಕುಡಿದಿರ್ತೀವಿ. ಸೊ ಅದರಲ್ಲಿ ಚಿಕ್ಕದಾಗಿ ಚಿಕನ್ ಮೀಟ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸೂಪ್ ಇದೆ, ಪ್ಲಸ್ ಮೊಮೋಸ್ ಹಾಕಿದ್ದಾರೆ, ಅಂದರೆ ಸ್ಟೀಮ್ ಮೊಮೋಸ್ನ ಹಾಕಿ ಅದ್ರ ಜೊತೆ ಸೂಪ್ ಕೊಟ್ಟಿರೋದು. ತುಂಬಾ ಯೂನಿಕ್ ಆಗಿದೆ. ಆ್ಯಂಡ್ ಫಸ್ಟ್ ಟೈಮು ನಾನು ಈ ಥರ ಸೂಪ್ನ ಟೇಸ್ಟ್ ಮಾಡ್ತಾ ಇರೋದು. ನಾರ್ಮಲಾಗಿ ಚಿಕನ್ ಸೂಪ್, ವೆಜ್ ಸೂಪ್ ಎಲ್ಲ ಟೇಸ್ಟ್ ಮಾಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಯೂನಿಕ್ ಆಗಿ ತುಂಬಾ ಡಿಫ್ರೆಂಟ್ ಆಗಿದೆ. ನಾರ್ಮಲಿ ಬರೀ ಸೂಪ್ನ ಕುಡಿತಾ ಇದ್ದರೆ ನಮಗೆ ಅಷ್ಟೊಂದೇನು ಹೊಟ್ಟೆ ತುಂಬಲ್ಲ. ಬಟ್ ಇಲ್ಲೇನಂತ ಅಂದರೆ ಮಾಮೋಸ್ ಹಾಕಿರೋದ್ರಿಂದ ಇದು ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ, ಜೊತೆಗೆ ಸೂಪು ಕುಡ್ದಂಗೆ ಆಗುತ್ತೆ. ಸೊ ಇದನ್ನು ಕಟ್ ಮಾಡಿ ತಿನ್ನೋಕ್ಕಾಗಲ್ಲ, ಫುಲ್ ತೊಗೊಂಡೇ ತಿನ್ನಬೇಕು. ಸೂಪ್ನ ಜೊತೆ ಎಂಜಾಯ್ ಮಾಡಿಕೊಂಡು ಅದ್ರ ಜೊತೆ ಇದನ್ನು ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಈ ಸೂಪ್ನ ಆರ್ಡರ್ ಮಾಡಿದರೆ. ಫೀಲಿಂಗ್ ಗುಡ್. ಸ್ವಲ್ಪ ಮೈಲ್ಡಾಗಿ, ಸೂಪು ಅಷ್ಟೇ ತುಂಬ ಸ್ಪೈಸಿ ಏನಿಲ್ಲ, ನಾರ್ಮಲ್ ಆಗಿದೆ. ಆ್ಯಂಡ್ ಮಕ್ಕಳೆಲ್ಲ ಇದನ್ನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕುಡ್ಬೋದು, ಸ್ಪೈಸಿನೂ ಅನಿಸಲ್ಲ. ಆ್ಯಂಡ್ ಇದರಲ್ಲಿ ಮಾಮೋಸ್ ಇರೋದ್ರಿಂದ ಒಳಗಡೆ ಚಿಕನ್ ಮೀಟ್ ಎಲ್ಲ ಸಿಗ್ತಾ ಇದೆ ಸೂಪ್ ಜೊತೆ. ತುಂಬ ಸ್ಮೂತ್ ಆಗಿದೆ ಮೋಮೋಸ್ ಸಹ. ಚಿಕನ್ ವಾಂಟನ್ ಸೂಪ್ನ ಟ್ರೈ ಮಾಡಿದೆ. ಸೊ ನೆಕ್ಸ್ಟ್ ನಾನು ಟ್ರೈ ಮಾಡ್ತಾ ಇರೋದು ಸ್ಟೀಮ್ ಮೊಮೋಸ್ನ. ಹೇಗಿರುತ್ತೆ ನೋಡೋಣ. ನಾರ್ಮಲಾಗಿ ಮೊಮೋಸ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲೂ ಈವ್ನಿಂಗ್ ಟೈಮು ಬಿಸಿ ಇದ್ದರೆ ಮೊಮೋಸ್ ತಿಂದು ಅದ್ರ ಮಜನೇ ಬೇರೆ. ಸೊ ನಾನು ಇಲ್ಲಿಗೆ ಆಫ್ಟರ್ನೂನ್ ಬಂದಿದ್ದೀನಿ. ಸೊ ಹೇಗಿರುತ್ತೆ ಟ್ರೈ ಮಾಡೋಣ. ಆ್ಯಂಡ್ ಚೈನೀಸ್ ಫುಡ್ನ ನಾರ್ಮಲಾಗಿ ಚಾಪ್ಸ್ಟಿಕ್ಕಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನಿವತ್ತು ಅದರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾನು ಚಾಪ್ಸ್ಟಿಕ್ ಯೂಸ್ ಮಾಡಿಲ್ಲ, ಆ್ಯಂಡ್ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸಾಸ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆ ತಿಂತಾ ಇದ್ದೀನಿ. ಮೊಮೋಸ್ ಹೆಂಗಿದ್ರೂ ಚೆನ್ನಾಗಿರುತ್ತೆ. ಸೊ ಇದು ಈ ಸಾಸ್ ಜೊತೆ ಸಾಕದಾಗಿ ಟೇಸ್ಟ್ ಕೊಡ್ತಾಯಿದೆ. ನಾರ್ಮಲಾಗಿ ಮಿಯಾನಿಸ್ ಜೊತೆ ಕೊಡ್ತಾರೆ. ಸೊ ಅದು ಇದ್ರೂ ಅದನ್ನು ಟ್ರೈ ಮಾಡಿ, ಇದ್ರ ಜೊತೆಗೆ ಇದನ್ನು ಟ್ರೈ ಮಾಡಿದ್ರೆ ಬಾಯಿಗೆ ಡಿಫ್ರೆಂಟ್ ಫೀಲ್ನ ಎಂಜಾಯ್ ಮಾಡ್ಬೋದು. ಸೊ ಇದೊಂದು ಇರೋದ್ರಿಂದ ನೋ ಪ್ರಾಬ್ಲಮ್. ಇದು ಕೂಡ ತುಂಬ ಚೆನ್ನಾಗಿ ಕಾಂಬಿನೇಷನ್ ಕೊಡ್ತಾರೆ. ಆ್ಯಂಡ್ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಮಾಡಿದ್ದಾರೆ ಅಂತ. ಸೊ ಹಿಂಗೆ ಟಚ್ ಮಾಡೋದು ಒಳಗಡೆ ಇನ್ಸೈಡ್ ಹೋಗ್ತಾನೆ ಇಲ್ಲ, ಫುಲ್ ಸ್ಟಫಿಂಗ್ ಇದೆ.
ತೋರಿಸ್ತೀನಿ ಅದನ್ನು ಹೆಂಗೆ ಮಾಡಿದ್ದಾರೆ ಅಂತ. ಫುಲ್ಲಾಗಿ ಫಿಲ್ ಮಾಡಿದ್ದಾರೆ, ಫುಲ್ ಟೇಸ್ಟು ಕೂಡ ತುಂಬ ಅದ್ಭುತವಾಗಿದೆ. ಬಿಸಿ ಬಿಸಿ ಇರೋದ್ರಿಂದ ವಾವ್ ಅನ್ನಿಸ್ತಿದೆ ತಿನ್ನೋದಕ್ಕೂ. ನಾರ್ಮಲಾಗಿ ಈ ಥರ ಫುಡ್ಡೆಲ್ಲ ಔಟ್ಸೈಡ್ ತಿಂದಿರ್ತೀವಿ, ಮೋಮೋಸ್ ಎಲ್ಲ. ಬಟ್ ನಾವು ಚೈನೀಸ್ ರೆಸ್ಟೋರೆಂಟ್ಗೆ ಬಂದು ಅದನ್ನು ಟೇಸ್ಟ್ ಮಾಡೋದನ್ನ ಫೀಲ್ ಮಾಡೋದು ಅದ್ರ ಮಜಾನೇ ಬೇರೆ. ನಾವು ಪ್ಯೂರ್ ಅದೇ ಟೇಸ್ಟ್ನ ನಾವಿಲ್ಲಿ ಎಂಜಾಯ್ ಮಾಡ್ಬೋದು ಈ ಥರ ರೆಸ್ಟೋರೆಂಟ್ ಬಂದರೆ. ಫಿಶ್ ಮಂಚೂರಿಯನ್. ಸೊ ಇದ್ರ ಬಗ್ಗೆ ಏನಂತಂದರೆ, ನಾರ್ಮಲಾಗಿ ಕರಾವಳಿ ಸ್ಟೈಲಲ್ಲಿ ಫಿಶ್ ಮಂಚೂರಿಯನ್ ಎಲ್ಲ ತಿಂದಿರ್ತೀವಿ. ಬಟ್ ಚೈನೀಸ್ ಸ್ಟೈಲಲ್ಲಿ ಫಿಶ್ ಮಂಚೂರಿಯನ್ ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇವಾಗ ತಿಂದು ಹೇಗಿರುತ್ತೆ ಅಂತ ಹೇಳಿ. ಇದಂತೂ ಸೂಪರಾಗಿದೆ. ಯಾವ ಥರ ಇದೆ ಅಂತ ಹೇಳಿದ್ರೆ, ಕರಾವಳಿ ಸ್ಟೈಲಲ್ಲಿ ಫಿಶ್ ಮಂಚೂರಿಯನ್ ನಾವು ತಿಂದರೂ ಇದು ಒಂಥರ ತುಂಬಾ ಡಿಫ್ರೆಂಟಾಗಿ ಆ್ಯಂಡ್ ಟೇಸ್ಟಿಯಾಗಿ ಆ ಫಿಶ್ ಫ್ಲೇವರ್ ಬಾಯಿಗೆ ಗೊತ್ತಾಗ್ತದೆ, ಅಷ್ಟು ಚೆನ್ನಾಗಿದೆ ಇದು. ಪೆಪ್ಪರ್ ಹಾಕಿದ್ದಾರೆ ಜಾಸ್ತಿ, ಆ ಪೆಪ್ಪರ್ ಫ್ಲೇವರ್ ಗೊತ್ತಾಗ್ತದೆ. ನಾರ್ಮಲಾಗಿ ಪೆಪ್ಪರ್ನ ಜಾಸ್ತಿ ಯೂಸ್ ಮಾಡಲ್ಲ ಫಿಶ್ ಮಂಚೂರಿಯನ್ಗೆ, ಬಟ್ ಇಲ್ಲಿ ನನಗೆ ಪೆಪ್ಪರ್ ಫ್ಲೇವರ್ ಗೊತ್ತಾಗ್ತಾ ಇದೆ ಚೆನ್ನಾಗಿ. ಅದ್ರ ಜೊತೆಗೆ ಫಿಶ್ ಫ್ಲೇವರ್ ಅದ್ಭುತವಾಗಿದೆ ಇದಂತೂ. ಮಲೇಷಿಯನ್ ಫ್ಲ್ಯಾಟ್ ನೂಡಲ್ಸ್ ನೋಡ್ತಾ ಇರ್ಬೋದು. ಇದು ನಾರ್ಮಲಾಗಿ ನಾವು ಮ್ಯಾಗಿ ಆಗಿರ್ಬೋದು ಅಥವಾ ನೂಡಲ್ಸ್ ಆಗಿರ್ಬೋದು, ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಫ್ಲ್ಯಾಟಾಗಿ ಆ ನೂಡಲ್ಸೇ ಬಂದುಬಿಟ್ಟು ಫ್ಲ್ಯಾಟ್ ಈ ಥರ ಸ್ಟ್ರೆಚರು. ಆ್ಯಂಡ್ ಇದ್ರ ಜೊತೆ ಚಿಕನ್ ಹಾಕಿದ್ದಾರೆ. ಬೇಸಿಕಲಿ ಇದು ವೀಟಿನ ಮಾಡೋದಂತೆ, ತುಂಬ ಒಳ್ಳೆಯದು. ಆ್ಯಂಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್. ಆ್ಯಂಡ್ ನೂಡಲ್ಸು ಅಷ್ಟೇ, ನೋಡೋಕ್ಕೂ ಅಷ್ಟೇ, ತಿನ್ನೋಕ್ಕೂ ಅಷ್ಟೇ ಡಿಫ್ರೆಂಟ್ ಆಗಿದೆ ಓವರಾಲ್. ಚಿಕನ್ ಪೀಸ್ ಚಿಕ್ಕದಿಲ್ಲ, ದೊಡ್ಡದಾಗಿದೆ. ಆ್ಯಂಡ್ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದೆ ಚೆನ್ನಾಗಿ. ಆವಾಗಿಂದ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೆ ಚೈನೀಸ್ ಚಾಪ್ಸಿನ ತಿನ್ನೋಕ್ಕೆ. ಸೊ ಇವಾಗ ಆ ಆರ್ಡರ್ ಬಂದಿದೆ, ಸೊ ಅದನ್ನು ಟೇಸ್ಟ್ ಮಾಡೋಣ. ಎಷ್ಟು ಡಿಫ್ರೆಂಟಾಗಿ, ನೋಡೋಕ್ಕೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಫಸ್ಟ್ ಇವರು ಹೇಗೆ ಮಾಡಿದ್ದಾರೆ ಅಂತ ಅಂದರೆ, ನೂಡಲ್ಸ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸಪ್ರೇಟು ಸಾಸ್ನ ಪ್ರಿಪೇರ್ ಮಾಡಿ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಅದ್ರ ಮೇಲೆ ಎಗ್ ಲೇಯರ್ನ ಆ್ಯಡ್ ಮಾಡಿದ್ದಾರೆ. ಸೊ ಮೇಲೆ ಫುಲ್ ಎಗ್ ಲೇಯರ್ ಇದೆ, ಜೊತೆಗೆ ನೂಡಲ್ಸ್, ಅದ್ರ ಜೊತೆ ಚಿಕನ್ ಪೀಸಸ್ ಸಹ. ನೋಡೋಣ ಯಾವ ಥರ ಇದೆ ಅಂತ. ಏನು ಟೇಸ್ಟ್ ಗುರು, ಇದು ಸಖತ್ತಾಗಿದೆ. ಇದು ಇಲ್ಲಿ ಯೂನಿಕ್ ಫುಡ್ ಅಂತ, ಅಷ್ಟು ತುಂಬಾ ಟೇಸ್ಟ್ ಇದೆ. ಆ್ಯಂಡ್ ತಿನ್ನೋಕ್ಕೂ ತುಂಬಾ ಅದ್ಭುತವಾಗಿ, ತಿನ್ನೋಕ್ಕೂ ತುಂಬ ಮಜಾ ಕೊಡ್ತಾಯಿದೆ. ಎಲ್ಲ ಫ್ಲೇವರು, ಎಗ್ ಫ್ಲೇವರ್ ಇದೆ ಆ್ಯಂಡ್ ಚಿಕನ್ ಫ್ಲೇವರ್ ಇದೆ. ಅದ್ರ ಜೊತೆ ಅವ್ರು ಪ್ರಿಪೇರ್ ಮಾಡಿರೋ ಗ್ರೇವಿ, ಯಾವ ಐಟಮು ಸ್ಪೈಸಿ ಇಲ್ಲ, ಆರಾಮಾಗಿ ಕೂಲಾಗಿದೆ, ಆರಾಮಾಗಿ ಮಜಾ ಮಾಡ್ಬೋದು. ಸ್ಪೈಸಿ ಬೇಕು ಅಂದರೆ ನನಗೆ ಗೊತ್ತಿಲ್ಲ ಸ್ಪೈಸಿ ಮಾಡಿಕೊಡ್ತಾರ ಏನು ಅಂತ, ಬಟ್ ನಾನು ತಿಂದಿದ್ದಷ್ಟು ಐಟಮ್ ಸ್ಪೈಸಿ ಇಲ್ಲ, ನಾರ್ಮಲ್ ಆದರೆ ಟೇಸ್ಟ್ ಕೊಡ್ತಾರಲ್ಲ. ನೂಡಲ್ಸ್ ಇದೆಯಲ್ಲ, ಇದು ಅಷ್ಟೇ ಕ್ರಿಸ್ಪಿ ಟೈಪ್ ಇದೆ, ತುಂಬ ಸ್ಮೂತ್ ಏನಿಲ್ಲ, ಕ್ರಿಸ್ಪಿ ಟೈಪ್ ಇದೆ. ಬೀಜಿಂಗ್ ಬೈ ಸ್ಟಾರ್ಟ್ ಆಗಿದ್ದು ಸುಮಾರು 2001ರಲ್ಲಿ. ಬೆಂಗಳೂರಿನಲ್ಲಿ ಇವಾಗ 26 ಬ್ರಾಂಚ್ ಇದೆ. ಬಸವೇಶ್ವರನಗರಲ್ಲಿ ರೀಸೆಂಟಾಗಿ 27ನೇ ಬ್ರಾಂಚ್ ಓಪನ್ ಮಾಡಿದ್ದೀವಿ. ನಮ್ಮ ಓನರ್ ಬಂದು ಬಾಲಾಜಿ ನಾಯ್ಡು ಅಂದ್ಬಿಟ್ಟು.
ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಚೈನೀಸ್ ಫುಡ್ ಮತ್ತು ಥಾಯ್ ಫುಡ್ ಸಿಗುತ್ತೆ. ಓಪನಿಂಗ್ ಬಂದು ಮಾರ್ನಿಂಗ್ 12 o'clock to 3:30 ಆಫ್ಟರ್ನೂನ್, ಮತ್ತು ಸಾಯಂಕಾಲ 7 ಗಂಟೆಯಿಂದ 11 ಗಂಟೆವರೆಗೆ ಇರುತ್ತೆ. ನೀವಿಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಚೈನೀಸ್ ಫುಡ್ ಸಿಗುತ್ತೆ, ನೂಡಲ್ಸು, ಫ್ರೈಡ್ ರೈಸು, ಈ ಥರ ನಮ್ಮಲ್ಲಿ ಸರ್ವ್ ಇದೆ. ಇಲ್ಲೊಂದು ಸರಿ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ ಫುಡ್. ಆನ್ಲೈನ್ ಆರ್ಡರ್ಸೂ ಇದೆ, ಸ್ವಿಗ್ಗಿ ಮತ್ತು ಜೊಮ್ಯಾಟೊನೂ ಇದೆ. ಬೇಕಂದರೆ ಹೋಮ್ ಡೆಲಿವರಿನೂ ಸಿಗುತ್ತೆ ಇಲ್ಲಿ ಬಸವೇಶ್ವರ ನಗರ ಔಟ್ಲೆಟಲ್ಲಿ. ಒಂದು ಸರಿ ಬಂದು ಕಾಂಟ್ಯಾಕ್ಟ್ ಮಾಡಿ ಟೇಸ್ಟ್ ಮಾಡಿ ಸರ್. ಚೈನೀಸ್ ರೆಸ್ಟೋರೆಂಟ್ಗೆ ಬಂದು ನಾವು ಫ್ರೈಡ್ ರೈಸ್ನ ಮಿಸ್ ಮಾಡದೆ ಹೋಗೋಂಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಥೈ ಚಿಕನ್ ಫ್ರೈಡ್ ರೈಸ್ ಅದ್ರ ಜೊತೆ ಕೂನಾನ್ ಚಿಕನ್ ಗ್ರೇವಿನ ಆರ್ಡರ್ ಮಾಡಿದ್ದೀನಿ. ಅದು ಯಾವ ಥರ ಟೇಸ್ಟ್ ಇರುತ್ತೆ ನೋಡೋಣ. ಸೊ ಈ ಫ್ರೈಡ್ ರೈಸ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾರ್ಮಲಿ ಫ್ರೈಡ್ ರೈಸ್ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಚಿಕನ್ ಪೀಸಸ್ ಇರುತ್ತೆ. ಬಟ್ ಇಲ್ಲಿ ಇವರು ನೋಡ್ತಾ ಇರ್ಬೋದು ಪೀಸಸ್ ಎಷ್ಟೆಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ. ಸೊ ಅದ್ರ ಜೊತೆ ಚಿಕನ್ ಗ್ರೇವಿ ಸಹ ಇದೆ. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ತುಂಬ ಫ್ಲೇವರಬಲ್ ಆಗಿದೆ. ನಾರ್ಮಲಾಗಿ ಈ ಚಿಕನ್ ಗ್ರೇವಿಗಿಂತ ರೈಸಲ್ಲಿ ತುಂಬ ಟೇಸ್ಟ್ ಇದೆ. ಸೊ ಅದು ಅದ್ರ ಜೊತೆ ಕಾಂಬಿನೇಷನ್ ಆಗಿ ತಿನ್ನುವಾಗ ಬೇರೆ ಫ್ಲೇವರ್ ಕೊಟ್ಟು ತುಂಬ ಚೆನ್ನಾಗಿದೆ, ಟೇಸ್ಟ್ ಕೊಡ್ತಾ ಇದೆ. ಚೈನೀಸ್ ಯೂನಿಕ್ ಡೆಸರ್ಟ್ನ ಆರ್ಡರ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ ಅಂತ. ಇದರ ನೇಮ್ ಬಂದುಬಿಟ್ಟು ಹನಿ ಫ್ರೈಡ್ ನೂಡಲ್ಸ್ ವಿತ್ ಐಸ್ ಕ್ರೀಮ್ ಅಂತ ಹೇಳಿ. ಸೊ ನಾನಂತೂ ಇಲ್ಲಿ ತನಕ ಟೇಸ್ಟ್ ಮಾಡಿಲ್ಲ ಆ್ಯಂಡ್ ಕೇಳೂ ಇಲ್ಲ ಕೂಡ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದು ಇದನ್ನು. ನೋಡೋಕ್ಕಂತೂ ತುಂಬ ಯೂನಿಕ್ ಆಗಿದೆ, ಬಟ್ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಡೆಸರ್ಟ್ನ ಟ್ರೈ ಮಾಡ್ತಾ ಇರೋದು. ವಾವ್ ಆಗಿದೆ. ಯಾಕಂದರೆ ಇದು ಬಂದುಬಿಟ್ಟು ಫ್ರೈಡ್ ನೂಡಲ್ಸ್ ಬಂದುಬಿಟ್ಟು ಬಿಸಿ ಬಿಸಿ ಇರುತ್ತೆ. ಸೊ ಅದ್ರ ಮೇಲೆ ಅವರು ಐಸ್ ಕ್ರೀಮ್ ಹಾಕಿ ಕೊಟ್ಟಿರೋದು ಹಾಗೆ ಮೆಲ್ಟ್ ಆಗ್ತಾಯಿದೆ. ಹನಿಗೆ ಇದನ್ನು ನೂಡಲ್ಸ್ನ ಡಿಪ್ ಮಾಡಿರೋದ್ರಿಂದ ಅದ್ರ ಸ್ವೀಟ್ನೆಸ್ಸು ಇದೆ, ಪ್ಲಸ್ ಐಸ್ ಕ್ರೀಮ್ ಸ್ವೀಟ್ನೆಸ್ಸು ಇದೆ. ಆ್ಯಂಡ್ ಬಿಸಿ ಮತ್ತು ಕೋಲ್ಡ್ ಎರಡು ಮಿಕ್ಸ್ ಆಗಿ ಡಿಫ್ರೆಂಟ್ ಟೇಸ್ಟ್. ತುಂಬ ಕ್ರಿಸ್ಪಿ ಇದೆ, ತಿಂತಾ ಇರುವಾಗ ಸೌಂಡು ಆ ಕ್ರಿಸ್ಪಿನೆಸ್ ಚೆನ್ನಾಗಿ ಗೊತ್ತಾಗ್ತಿದೆ. ಪ್ಲಸ್ ಐಸ್ ಕ್ರೀಮ್ ಕೂಲಾಗಿ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇದಕ್ಕೆ ಹನಿ ಹಾಕಿರೋದ್ರಿಂದ ತುಂಬ ಹೊತ್ತು ಬಿಟ್ಟರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಬಿಸಿ ಬಿಸಿ ಇದ್ದಾಗಲೇ ಆವಾಗಲೇ ಆರ್ಡರ್ ಮಾಡಿ ಆವಾಗಲೇ ತಿಂದರೆ ಅದ್ರ ಟೇಸ್ಟನ್ನ ನಾವು ಎಂಜಾಯ್ ಮಾಡ್ಬೋದು. ಇವತ್ತು ಎಕ್ಸಾಟಿಕ್ ಫುಡ್ನ ಟೇಸ್ಟ್ ಮಾಡಿದೆ. ಅದ್ರ ಜೊತೆಗೆ ಒಂದೊಳ್ಳೆ ಬ್ಯೂಟಿಫುಲ್ ಫುಡ್ ಜಾಯಿಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನಿವತ್ತು ಕೊಟ್ಟಿದ್ದೀನಿ. ಸೊ ನೀವೊಮ್ಮೆ ವಿಸಿಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮಗೆ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ವಿಸ್ತಾರ ಫುಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.